ಬದುಕಿರ ತನಕ ನನಗ ಜೀವನದೊಳಗ ದುಃಖದ ಅನುಭವ ಆಗಿರಬಾರದು. ದುಃಖ ನಮ್ಮನ್ನು ಬಿಟ್ಟು ಹೋಗಿರಬೇಕು. ಹಂಗ ಆಶೀರ್ವಾದ ಮಾಡು ಪರಮಾತ್ಮ ಅಂತ ನಾವು ಗುರುವಿನ ಹತ್ತಿರ ಬಂದ ಅದನ್ನ ಬೇಡಬೇಕು. ನೀವು ಗುರುವಿನ ಹತ್ತಿರ ಹೋಗಿ ಏನು ಬೇಡಬೇಕು ಅನ್ನೋದನ್ನು ಮೊದಲು ಕಲಿಬೇಕು. ಬಹಳ ಮಂದಿಗೆ ಗೊತ್ತಿರಂಗಿಲ್ಲ. ಗುರುಗಳ ಹತ್ತಕ್ಕೆ ಬರ್ತಾರ್ರಿ. ಸದ್ಗುರುನಾಥ ಎಷ್ಟು ಹೃದಯವಂತದಾನ. ಅದಕ್ಕೆ ಶಾಸ್ತ್ರದೊಳಗೆ ಬರೀತಾರೆ, ಗುರು ಕಳಕಳಿ ಅಸಾವ, ಶಿಷ್ಯ ತಳಮಳಿ ಅಸಾವ. ಸದ್ಗುರು ಅಡವೇಶ್ವರ ಮಠದ ಪೂಜ್ಯರು ವಿಕೋ ಕಡಿಮೆ ಮಾಡಪ್ಪ. ಸದ್ಗುರು ಅಡವಿಸಿದ್ದೇಶ್ವರರ ಮಠದ ಅಪ್ಪಾಜಿಯವರೇನದಾರಲ್ಲ, ಅವರ ಹೃದಯ, ಅವರ ಕರುಣಾವಂತ ಏನದ ಅಂತಂದ್ರೆ, ಯಾವುದೇ ರೀತಿಯಿಂದ ಅಷ್ಟು ನನ್ನ ಭಕ್ತರು ಈ ಭವಸಾಗರದಿಂದ ಪಾರಾಗಿರ್ಬೇಕು. ಮಠದೊಳಗ ಮುಂಜಾನೆಯಿಂದ ಸಾಯಂಕಾಲ ತನಕ ಯಾರ ಸಲುವಾಗಿ ಕುಂತಿರ್ತಾರ್ರಿ ಅಪ್ಪ? ಅವರು ನಿಮ್ಮ ಸಲುವಾಗಿ. ಬಿಸಿಲ, ಗಾಳಿ, ಮಳಿ, ನೀರ, ನಿದ್ರೆ, ನೀರಡಿಕೆ ಇವೆಲ್ಲವುಗಳನ್ನು ಬಿಟ್ಟು ನೀವು ಬಂದಾಗ ಅವರ ರೆಸ್ಟ್ದೊಳಗಿರ್ಲಿ, ಊಟ ಮಾಡಕ್ ಹತ್ತಿರ್ಲಿ, ಏನಾರ ಇರ್ಲಿ, ಯಾರ ಬಂದು ಇಂಥ ಊರವ್ರು ಬಂದಾರ್ರಿ ಅಪ್ಪ, ಇಂಗಳಿಗೆ ಅವ್ರು ಬಂದಾರ್ರಿ ಅಪ್ಪ, ಇಂಥವ್ರು ಬಂದಾರ್ರಿ ಅಪ್ಪ, ಎಡಳ್ಳೆ ಅವ್ರು ಬಂದಾರ್ರಿ ಅಪ್ಪ, ಬೇರೆ ಊರವ್ರು ಬಂದಾರ್ರಿ ಅಪ್ಪ ಅಂದ್ಕೊಳ್ಳೆ ಅಪ್ಪ ಅವ್ರು ಕುಂಡ್ರನ್ ಬರ್ತೀನಿ, 2 ನಿಮಿಷ ಕುಂಡ್ರನ್ ಬಂದೇ ಬಿಡ್ತೀನಿ. ಅಪ್ಪ ಅವರು ಬಂದ ನಿಮ್ಮ ದುಃಖವನ್ನ ನಿವಾರಣೆ ಮಾಡತಕ್ಕಂಥ ಸಾಮರ್ಥ್ಯ ಅದಲ್ಲ ಪೂಜ್ಯರಲ್ಲಿ. ನಾವು ಬಂದು ಏನು ಕೇಳಬೇಕನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾವು ಬಹಳ ಮಂದಿ ಗುರುವಿನ ಹತ್ತಕ್ಕೆ ಬಂದು ಕೇಳಕ್ಕೂ ನಮಗೂ ಗೊತ್ತಾಗಂಗಿಲ್ಲ. ಒಂದೊಂದು ಸಾರಿ ಒಬ್ಬೊಬ್ರು ಬರ್ತಾರ್ರಿ ನಮ್ಮ ಹತ್ತಕ್ಕೆ ಮಠಕ್ಕೆ, ಅಪ್ಪ ಅವ್ರ ಹತ್ತಕ್ಕೂ ಬರ್ತಾರ. ಬಂದು ಏನು ಕೇಳ್ತಾರಂದ್ರೆ ಮುಂದೆ ಕುಂತ, ಯಪ್ಪ ನಮ್ಮ ಎಮ್ಮೆ ಒಂದು ಕಳ್ಕೊಂಡಿರತ್ತೆ ನೋಡ್ರಿ, ತುವ ನಾ ಇನ್ನು ಅವ್ರ ಎಮ್ಮೆ ಹುಡುಕಾಡ್ಕೊತ ಹೋಗ್ಬೇಕು. ಅಲ್ಲ, ಎಂತಹ ಸಾಮರ್ಥ್ಯವಂತರಿ ಗುರುನಾಥ. ಗುರುವಿನಿಂದ ಎಂತಹ ಸಾಮರ್ಥ್ಯ ಅದ ಗುರುವಿನ ಹತ್ತಿರ ಅಂತಂದ್ರ, ನೀವು ಬೇಡಿದ್ದನ್ನು ಕೊಡತಕ್ಕಂಥ ಸಾಮರ್ಥ್ಯ ಅದ. ಭವಸಾಗರದಿಂದ ಪಾರು ಮಾಡತಕ್ಕಂಥ ಸಾಮರ್ಥ್ಯ ಸದ್ಗುರುನಾಥನಲ್ಲಿ ಅದ. ಅಂಥವು ಬೇಡಬೇಕ್ರಿ. ಬಂದ ಯಪ್ಪ ನಮ್ಮ ಎಮ್ಮಿ ಕಳೆದದ, ನಮ್ಮ ಎಮ್ಮಿ ಹಿಂಡವಲ್ತು, ನಮ್ಮ ಮನ್ಯಾಗ ಗಂಡು ಮಾತು ಕೇಳವಲ್ಲ, ಮಕ್ಕಳು ಕೇಳುವಲ್ಲು. ಬರೀ ಇದನ್ನ ಒಬ್ಬ ಪಂಚಾಂಗ ಕೇಳಕ್ಕೆ ಬಂದ್ರಿ. ನನ್ನ ಮಗಂದೊಂದಿಟ್ಟು ಕುಂಡ್ಲಿ ನೋಡ್ರಿ ಅಂತ ತಂದು ಕೊಟ್ಟ ನಮ್ಮ ಕೈಯಾಗ. ಕುಂಡ್ಲಿ ಯಾಕಂದ್ರೆ ಮನ್ಯಾಗ ಭಾಳ ಗದ್ದಲ್ರಿ, ತಲೆ ಬರೋಬರಿ ಇರಂಗಿಲ್ಲ ಭಾಳ ಮಂದಿವು. ನಿಮ್ಮನು ಹಂಗ ನೋಡ್ರಿ. ನೀವು ಅಂತೀರಿ ಮಕ್ಕಳಿಗೆ, ನಿಮ್ಮ ಸಲಾಗಿ ನನ್ನ ತಲೆನ ಬರೋಬರಿ ಇಲ್ಲ ಆಗ್ಯದ, ಅವ್ರ ಸಲಾಗಿ ಇಲ್ರಿ. ಎಂದ ಗಂಡನಾಗಿ ಮನೆಗೆ ಬಂದಾರಲ್ಲ ಅವತ್ತ ನಿಮ್ಮ ತಲೆ ಹೋಗ್ಯಾವ, ಬರೋಬರಿ ಇಲ್ಲ. ನೋಡ್ಬೇಕ್ರಿ, ಎದ್ದ ಕೂಡಲೇ ಜಳಕ ಮಾಡಿ ಹನುಮಂತೇವ್ರಿಗೆ ಹೋಗ್ಬೇಕಂತ ಊದಿನ ಕಡ್ಡಿ ತೊಗೊಂಡು ಹೋಗ್ತಾರ. ಹನುಮಂತೇವ್ರ ಗುಡಿ ಇಲ್ಲೇ ಉಳಿದಿರ್ತೈತಿ, 3 ಕಿಲೋಮೀಟರ್ ಮುಂದೆ ಹೋಗಿರ್ತಾರ. ಅವ್ವ ಅಲ್ಲೇ ಉಳಿತಲ್ಲ, ಮತ್ತೆ ವಾಪಸ್ ಬರ್ತಾವ. ತಲೆ ಬರೋಬರಿ ಇಲ್ಲ ಮಂದಿದು. ಕಿರಾಣಿ ಅಂಗಡಿಗೆ ಹೋಗ್ಬೇಕಂತ ಹೋಗೋದು, ಅದು ಇಲ್ಲೇ ಇರ್ತದ, ಅಂಗಡಿ ಮುಂದೆ ಹೋಗೋದು, ಹಂಗೆ ಮಾತಾಡ್ಕೋತ. ತಲೆ ಬರೋಬರಿ ಇಲ್ಲ. ಯಾವುದೇ ವಿಚಾರ ತಲೆಯಾಗ ಹಂಗ ಇದ ಹಿಂಗೆ ಇರ್ತದ ನೋಡ್ರಿ. ಅವಂಗೂ ಮನ್ಯಾಗ ಹೆಂಡತಿ ಗಂಡ ಎಡ್ಡು ಕೂಡಿ ಜಗಳಾಡಿದ್ದು ಯಾಕರ ಜಗಳ ಹತ್ತದ ನಮ್ಮ ಮನ್ಯಾಗ. ನಾನು ಹೆಂಡತಿ ನನ್ನ ಮಾತು ಕೇಳುವಳ್ಳಲ್ಲ, ನನಗೆ ಮನ್ಯಾಗ ರೊಕ್ಕ ಒಟ್ಟು ಗಡಬಡನ್ಯಾಗ ಮಹಾತ್ಮರ ಹತ್ತಕ್ಕೆ ಗುರುಗಳ ಹತ್ತಕ್ಕೆ ಹೋಗಿ ಏನಾರ ಕೇಳ್ಬೇಕಂತ ತಿಳ್ಕೊಂಡು ಗಡಬಡನ್ಯಾಗ ಕುಂಡ್ಲಿ ತಗೊಂಡು ಬರ್ಬೇಕಂತ ಬಂದಿದ್ದ. ಬಂದು ನಮ್ಮ ಕೈಯಾಗ ಕೊಟ್ಟ. ನಮ್ಮ ಮನೆಯವ್ರದ್ದು ಒಂದಿಟ್ಟು ಕುಂಡ್ಲಿಯಾರ ನೋಡ್ರಿ ಜಗಳ ಹತ್ಯದ ಅಂತ ನನ್ನ ಕೈಯಾಗ ಕೊಟ್ಟ. ನಾ ಅದನ್ನ ತಗೊಂಡು ಹಿಂಗ ನೋಡಿನಿ, ನಿನ್ನ ಹೆಸರು ಕಲ್ಲಪ್ಪಿಲ್ಲ ಅಂದೆ ನಾನು. ಹೌದ್ರಿ ಅಂದವ. ಅವಾಗ ನಮ್ಗೆ ಒಟ್ಟ ಭೇಟಿ ಆಗಿಲ್ಲ, ಫಸ್ಟ್ ಬಂದಿದ್ದವ. ಕಲ್ಲಪ್ಪ ಹೌದಲ್ಲ? ಹೌದ್ರಿ. ನೀನು ಎಂತ ಹೆಸರು ಮಲ್ಲವ? ಹೌದಲ್ಲ? ಹೌದ್ರಿ. ನಿಮ್ಗೆ ಹೆಂಗ್ ಗೊತ್ತರಿ? ನಾ ಹೇಳ್ತೇನೆ ಕೇಳೋ. ನಿಮ್ಗೆ 3 ಮಂದಿ ಮಕ್ಕಳದ ಇರ್ಲ? ಹೌದ್ರಿ ಅಪ್ಪ. 2 ಗಂಟ 1 ಹೆಣ್ಣ? ಹೌದಲ್ಲ? ಹೌದ್ರಿ ಅಪ್ಪ. ಎಲ್ಲ ಬರೋಬರಿ ಹೇಳ್ತಿರಲ್ರಿ. ನೀ ಬರೋಬರಿ ಹೇಳುದೇನು ಮಾಡ್ಲು? ನೀ ಗದ್ದಲ್ದಾಗ ನಿನ್ನ ಮಕ್ಕಳದು ನಿಂದು ಕುಂಡ್ಲಿ ತಂದಿಲ್ಲ, ಆಧಾರ್ ಕಾರ್ಡ್ ತಂದದಿ. ನನ್ನ ಕೈಯಾಗ ಏನು ತಂದು ಕೊಟ್ಟಾನಂದ್ರೆ ಆಧಾರ್ ಕಾರ್ಡ್ ತಂದು ಕೊಟ್ಟಾನ, ಮತ್ತೆ ಎಲ್ಲ ಇರತ್ತೈತೆ ಅದ್ರಾಗ.
ರೇಷನ್ ಕಾರ್ಡ್ ತಂದು ಕೊಟ್ಟಿದ್ದ. ನಾ ಹಂಗೆ ಹೇಳಿನ ಅವ್ರಿಗೆ. ಅಂದ್ರೆ ಇದರ ಅರ್ಥ ಏನು, ಗುರುಗಳ ಹತ್ಯಕ್ಕೆ ಬಂದು ಏನು ಕೇಳ್ಬೇಕು ಅನ್ನೋದು ಮಂದಿಗೆ ಪ್ರಜ್ಞೆ ಇಲ್ಲ. ಏನು ಕೇಳ್ಬೇಕಂತಂದ್ರ, ಯಪ್ಪ ನಾನು ಈ ದುಃಖದಿಂದ ಹೆಂಗ ಪಾರಾಗಬೇಕು, ಈ ಭವಸಾಗರದಿಂದ ನನ್ನನ್ನು ನಿವೃತ್ತಿಯನ್ನಾಗಿ ಮಾಡು, ಈ ಸಂಸಾರ ನನ್ನ ಹೆಂಗ ಕಾಡಗತ್ತದ ಬೆನ್ನು ಹತ್ತಿ. ಅಕ್ಕ ಮಹಾದೇವಿ ಬಹಳ ನೋವನ್ನು ಅನುಭವಿಸಾಳಿ ಈ ಸಂಸಾರದ ಸಲುವಾಗಿ. ಅದಕ್ಕೆ ಸದ್ಗುರುನಾಥನ ಹತ್ತಿರ ಹೋಗಿ ಏನು ಮಾಡಿದ್ಲು ಅಂತಂದ್ರೆ, ಇದೆಲ್ಲ ಸಂಸಾರವನ್ನು ಬಿಟ್ಟು ಆಕೆ ಬಸವ ಕಲ್ಯಾಣದ ಕಡೆಗೆ ಹೊರಟ್ಲು. ನಮಗ ದುಃಖ ಅನಿಸವಲ್ತ್ರಿ ಮನ್ಯಾಗ. ನೀವಂತೀರಿ ಒಬ್ಬೊಬ್ರು, ನೀ ಹೇಳುವಟ್ಟು ದುಃಖ ಏನು ಇಲ್ಲ ಬಿಡು ಸ್ವಾಮಿ, ನಮ್ಮ ಮನ್ಯಾಗ ನಾವು ಆರಾಮದೀವಿ, ನನ್ನ ಗಂಡ ನನ್ನ ಹೆಂಡತಿ ಇದ್ದಟ್ರಾಗ ರೊಕ್ಕ, ನಮಗೇನು ಗಾಡಿ ಪೀಡಿ ಏನದಾವ್, ನಾವು ಇದ್ದಟ್ರಾಗ ಆರಾಮದೀವಿ, ಅಟ್ಟೇನು ದುಃಖ ಇಲ್ಲ ಅಂತ ನೀವು ಅನ್ಬೋದು. ಹೆಂಗಾಗ್ಯದ ಅಂದ್ರೆ, ನಿಮ್ಗೆ ದುಃಖದೊಳಗೆ ಇದ್ದ ಅದ ಸುಖ ಅಂತ ತಿಳ್ಕೊಂಡಿರಿ ನೀವು. ನಿಮಗೆ ಪಕ್ಕಾ ಸುಖ ಯಾವುದು ದುಃಖ ಯಾವುದು ಗೊತ್ತ ಇಲ್ಲ. ಪಕ್ಕಾ ಸುಖ ಯಾವುದು ಪಕ್ಕಾ ದುಃಖ ಯಾವುದು ನಿಮ್ಗೆ ಗೊತ್ತೋ ಇಲ್ಲ. ನಿಜಗುಂಡ್ರ ಅಂತಾರ ನೋಡ್ರಿ, ದುಃಖವನೇ ಸುಖವೆಂಬರು ಅವಿವೇಕಿಗಳು. ಬೈದಾರವ್ರು ಸಂಸಾರಿಕ ನಮ್ಮ ಮಂದಿಗೆನ ಬೈದಾರವ್ರು. ಏನು, ದುಃಖವನೇ ಸುಖವೆಂಬರು ಅವಿವೇಕಿಗಳು. ಅವಿವೇಕಿಗಳಂತ ಹೇಳಿದ್ರು ನಮಗ ಅವರು. ಅವಿವೇಕಿ ಅಂದ್ರೆ ಗೊತ್ತಾಗ್ತದಲ್ಲ, ಇಟ್ಟ ಸಾಕ ಇದನ್ನ ಬಿಡಿಸಿ ಹೇಳಿ, ಮತ್ತೆ ಸಿಟ್ಟಿಗೆ ಬರ್ತೀರಿ ನೀವು. ಅವಿವೇಕಿ ಅಂತಂದ್ರೇನು, ಬುದ್ಧಿಗೇಡಿ. ಮೈ ಕಚ್ಚಿ ಬೇಯಕತ್ತಿಲ್ಲ, ಮತ್ತೆ ನಿಮ್ಗೆ ಅವ್ರು ಹೇಳಿದ್ದು ಹೇಳಕತ್ತೀನಿ ನಾ ನಿಮ್ಗ. ಬುದ್ಧಿಗೇಡಿ ಅಂತ ಬೈಯಾಕತ್ತಾರ ಅವರು. ಯಾಕ, ನಮಗ ಇಲ್ಲಿ ಸುಖ ಯಾವುದು ದುಃಖ ಯಾವುದು ಗೊತ್ತಿಲ್ಲ. ದುಃಖದೊಳಗೆ ಇದ್ದು ಅದೇ ಸುಖ ಅಂತ ತಿಳ್ಕೊಂಡು ಕುಂತೀವಿ ನಾವು. ಇಬ್ರು ಹೆಣ್ಮಕ್ಳು ಹೊಳಿ ದಾಟಿ, ಒಬ್ಬ ಹೆಣ್ಮಗಳು ಹೊಳಿ ದಾಟಿ ಮೀನಾ ಮಾರಕ್ಕೆ ಹೋಗಿದ್ಲಂತ ದಿವ್ಸ. ಈ ಮೀನಾ ಈ ನೀರಾಗ ಹೊಳ್ಯಾಗ ಕೆರೆಯಾಗ ಹಿಡಿದಿರ್ತಾರಲ್ಲ, ಬುಟ್ಟಿ ಗಂಟ್ಲೆ ಮೀನಾ ಅಕ್ಕಿ ಗಂಡು ಹಿಡಿದು ತಂದು ಕೊಡ್ತಿದ್ದ. ಈಕಿ ಸೌತಿಕಾಯಿ ಮಾರಿದಂಗೆ ಇವತ್ತರನ್ನ ಮಾರಕ್ಕೆ ಹೋಗಿದ್ಲು. ಬೇರೂರು ಸೌತಿಕಾಯಿ, ಗಜರಿಕಾಯಿ, ಮೂಲಂಗಿ, ಹೀರಿಕಾಯಿ ಹೆಂಗೆ ಬುಟ್ಟೆಗೆ ಇಟ್ಕೊಂಡು ಮಾರಕ್ಕೆ ಹೋಗಾರಲ್ಲ, ಹಂಗೆ ಮೀನಾ ಮಾರಕ್ಕೆ ಹೋಗಿದ್ಲಿಕ್ಕೆ. ಈ ಊರಿಗೆ ಆ ಊರಿಗೆ ಹೊಳಿ ನಡಬರ್ಕಿತ್ತು. ಹೊಳಿ ಹೋಗುವಾಗ ಒಂದಿಟ್ಟು ಕಡಿಮಿತ್ತು, ದಾಟಿ ಹೋಗಿದ್ಲು. ಊರು ತುಂಬ ಎಲ್ಲ ಮೀನಾ ಮಾರ್ಕೊಂಡು ಇಬ್ರು ಅಕ್ಕ ತಂಗ್ಯಾರ ಹೋಗಿದ್ರು ಕಾಂತತಿ. ಇಬ್ರು ಇವರು ಮೂರು ತುಂಬ ಎಲ್ಲ ಮೀನಾ ಮಾರ್ಕೊಂಡು ಬರಗುಡ್ದ. ಟೈಮ್ ಭಾಳ ಆಗಿತ್ತು ರೀ, 6-7 ಗಂಟೆ ಆಗಿತ್ತು. ಹೊಳಿ ಭಾಳ ಬಂದಿತ್ತು, ಮ್ಯಾಲ ಮಳೆಯಾಗಿ ಹೋಗಾಕ ಬರ್ಲಾರ್ದಂಗಿತ್ತು. ನಾವ್ ಇದ್ದಿದ್ದಿಲ್ಲ. ಅವ್ರಿಬ್ರು ಹೊಳಿ ದಂಡಿಗೆ ಬಂದು ಅಂದ್ರು, ಹೆಂಗ್ ಮಾಡ್ಬೇಕಿನ್ನ ಮೀನಾರ ಎಲ್ಲ ಮಾರಿವಿ, ಬುಟ್ಟ್ಯಾರ ಖಾಲಿ ಆಗ್ಯಾವ, ಹೊಳಿಯರ ತುಂಬ್ಯದ, ಆಚೆ ಕಡೆ ಹೋಗ್ಬೇಕಲ್ಲ, ಎಲ್ಲಾರ ಗಂಡ ಬೈತಾನ, ಎಷ್ಟೊತ್ತಕ ಏನು ಸುದ್ದಿ ಅಂತ ತಿಳ್ಕೊಂಡ ಹೆಂಗೆ ಮಾಡ್ಬೇಕು ಅಂತಂದಾಗ ಇನ್ನೊಬ್ಬಕಂದ್ಲು ಹೋಗಾಕಂತೂ ಬರಂಗಿಲ್ಲ. ಯಾಕಂದ್ರೆ ಹೊಳಿ ಭಾಳ ಬಂದದ, ನಾವು ಈಶಾಡಕೋತ ದೂರ ಹೋಗೋದಾಗುತ್ತದೆ, ಊರಿಗೆ ಹೋಗೋದಾಗೋದಿಲ್ಲ, ಮತ್ತು ಹ್ಯಾಂಗೆ ಮಾಡ್ಬೇಕು ಅಂತಂದಾಗ ಒಬ್ಬಕಂದ್ಲು, ಇಲ್ಲೇ ಇದೇ ಊರಾಗ ನಾವೇನು ಮೀನಾ ಮಾರಿವಲ್ಲ, ಆ ಹೂಗಾರ ಪೈಕಿ ಹೋಗ್ಬೇಕು ನಮ್ಮ ಗೆಳತಿದಾಳ. ನಮ್ಮ ಊರಕ್ಕಿನ ಇಲ್ಲಿ ಹೂಗಾರಕ್ಕಿನ ಕೊಟ್ಟಾರ. ಅದಕ್ಕೆ ಇವತ್ತೊಂದು ದಿವಸ ಅವ್ರ ಮನ್ಯಾಗ ವಸ್ತಿ ಮಾಡಿ ಮುಂಜಾನೆ ನಾವು ಚಾಲು ಮಾಡ್ತಾನ, ಅದರೊಳಗೆ ಹಾದ್ರಾಯ್ತಪ್ಪ ಅಂತ ಒಬ್ಬಕ್ಕೆ ಕರ್ಕೊಂಡು ಹೋದ್ಲು. ಇಬ್ಬರು ಕೂಡ ಹಾದ್ರು. ರಾತ್ರಿ 10 ಗಂಟೆ ಆಗಿತ್ತು. ಬಾಗಿಲು ಬಡದ್ಲಕ್ಕೆ, ಯಾರದಿರಿ? ಆಕೆ ಬಂದು ಬಾಗಲ ತೆರಿತಾಳ. ತೆರೆದು ಕೂಡಲೇ ಅದ ಊರಕ್ಕಿನು, ಯಾಕ ನೀ ಇಲ್ಲಿ ಅಂದ್ಲಕ್ಕಿ. ಯಾಕ ನೀ ಇಲ್ಲಿ ಅಂದ ಕೂಡಲೇ, ನಾನು ಮೀನಾ ಮಾರಾಕ ಬಂದಿದ್ನಿ, ಹಿಂಗಾಗ್ಯದ, ಅದಕ್ಕೆ ಇವತ್ತೊಂದು ದಿವಸ ನಿಮ್ಮ ಮನ್ಯಾಗ ವಸ್ತಿ ಇರ್ಬೇಕಂತೀವಿ. ಬರ್ಲ, ಭಾಳ ಚಲೋ ಆಯ್ತು. ನಾನು ನೀನು ಕೂಡಿ ಸಣ್ಣಗಿದ್ದಾಗ ಇಬ್ಬರು ಕೂಡಿ ಆಡಿದವರು, ಬಾ ಇವತ್ತು ನಮ್ಮ ಮನ್ಯಾಗ ವಸ್ತಿ ಮಾಡಕ್ಕೆ ಅಂತ ತಿಳ್ಕೊಂಡು ಇಬ್ಬರನ್ನು ಕರ್ಕೊಂಡು ಒಳಗೆ ಹೋದ್ಲು. ಊಟ ಮಾಡಿಸಿದ್ಲು. ಗೆಳತ್ಯಾರು ಬಂದಾರಂತ ತಿಳ್ಕೊಂಡು ಚಲೋ ಒಂದು ರೂಮ್ ಇತ್ತು. ಆ ರೂಮಿನಾಗ ಮೊದಲ ಅವ್ರು ಹೂಗಾರ್ರೆ ಗುಲಾಬಿ ಹೂವ, ಮಲ್ಲಿಗೆ ಹೂವ, ಶಾವಂತಿಗೆ ಹೂವ, ಎಲ್ಲ ಥರದ ಹೂಗಳು ಇಟ್ಟಿದ್ರು. ಅವರು ಚಲೋ ತರಿಸಿ ಹೂ ಇಟ್ಟಿದ್ರು. ಆ ಹೂ ಒಪ್ಪರೆ ಸ್ವಲ್ಪ ಸರಿಸಿ ಹಾಸಿಗೆ ಹಾಸಿ ಇಬ್ರು ಇಲ್ಲಿ ಮಕ್ಕೋರಂತ ಅವ್ರನ್ನ ಮಣಗಿಸಿದ್ರು. ನಿಮ್ಗಳತನ ಅವರು ಇಬ್ರು ಕೋಲ್ಯಾಗ ಹಾಕಿ ಬಾಗಲು ಹಿಕ್ಕೋರಿ ಮಲ್ಕೋರೆ ತಂದ್ರು. ಅವಕ್ಕೆ ಅಡ್ಡಕ್ಕೂ ನಿದ್ದೆ ಹತ್ತುವಲ್ತ್ರಿ. ಬುಟ್ಟಿ ಹೊರಗಿಟ್ಟಿದ್ದಾರೆ, ಬುಟ್ಟಿ ಹೊರಗಿಟ್ಟಿದ್ರು. ಇಲ್ಲಿ ಬಂದು ಮಕ್ಕೋತಾರ, ನಿದ್ದೆ ಹತ್ತುವಲ್ತು. ಒಬ್ಬಕ್ಕೆ ಅಂದ್ಲು, ನಿದ್ದೆ ಯಾಕೆ ಹತ್ತುವಲ್ತು? ಏನೋ ಹೊಲಸು ನಾರಾಗತೈತಿ ಅಂದ್ಲಿಕ್ಕೆ. ಒಬ್ಬಕ್ಕೆ ಕೆಟ್ಟ ಹೊಲಸು ನಾರಾಗತ್ತದ ಅಂದ್ಲು. ಆಕೆ ಅಂದ್ಲು, ನನಗೂ ಹಂಗೆ ಏನೋ ಹೊಲಸು ನಾರಾಗತ್ತದ ನೋಡ್ರಿ. ಗುಲಾಬಿ ಹೂ ಅದ, ಮಲ್ಲಿಗೆ ಹೂ ಅದ, ಶಾವಂತಿಗೆ ಹೂ ಅದ. ಈ ಹೂವಿನ ನಾತ ಗಮ 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 ಚಲೋ ನಾತಿರ್ತದ. ಇವ್ರಂತಾರ ಕೆಟ್ಟ ದುರ್ಗಂಧ ಹಿಡ್ದದ.
ಕೆಟ್ಟ ಹೊಲಸ ನಾರಾಕತ್ತದ, ಅದಕ್ಕೆ ನಮಗೆ ನಿದ್ದೆ ಹತ್ತುವಲ್ತ ಅಂತ ತಿಳ್ಕೊಂಡು ಹಂಗ ಹೇಳುದು, ಹೊರಗೆ ಬರೋದು, ಒಳಗೆ ಬರೋದು. ಆಕೆಂದ್ಲು ಯಾಕ್ರೆ ಅನ್ಲಕ್ಕೆ ಸುಮ್ ಬೇಡ್ರಲ್ಲ, ಏನಾಗ್ಯದ ನಿಮಗೆ ಮಕ್ಕೋರಿ, ಮಕ್ಕೋರಿ ಏನಾಗ್ಯದ? ಇಲ್ಲ ನಾವೆಲ್ಲ ಮಕ್ಕೋಬೇಕಂತೀವಿ, ನಿದ್ದೆ ಹತ್ತುವಲ್ತ ನಮಗೆ. ಯಾಕೆ ನಿದ್ದೆ ಹತ್ತುವಲ್ತಂದಾಗ ಅವ್ರಂದ್ರು ಏನ ಇಲ್ಲಿ ರೂಮ್ನ್ಯಾಗ ಹೊಲಸ ನಾರಾಕತ್ತೈತಿ, ಇಲಿಗಿಲಿ ಸತ್ತದನು ಹೇಗಣಂದು. ಆಕೆಂದ್ಲು ನಿಮಗೆ ಬುದ್ಧರ ಐತಿಲ್ಲೋ, ಅದು ಸ್ವಚ್ಛ ರೂಮ್ ಅದ, ಪರುಷಿ ಅದ, ಅಲ್ಲಿ ಹೊಲಸು ನಾರಾಕತ್ತಿಲ್ಲ. ಬೇಕತ್ಲೆ ನಿಮಗೆ ನಿದ್ದೆ ಆರಾಮಾಗಲ್ಲ ಅಂತ ತಿಳ್ಕೊಂಡು ಹೂವಿನ ರೂಮ್ನ್ಯಾಗ ನಿಮಗೆ ರೂಮ್ ಮಾಡಿ ಕೊಟ್ಟೀನಿ. ಅಲ್ಲಿ ಗುಲಾಬಿ ಹೂ ಅದ, ಅಲ್ಲೇನಪ್ಪ ಅಂತಂದ್ರೆ ಎಂತೆಂಥ ಚಲೋ ಹೂ ಅವ, ಆ ದುರ್ಗಂಧ ತೀರೇನದಕ್ಕಂತಂದಾಗ ನೀ ಏನ ಅನ್ನು ನಮಗೆ ಒಟ್ಟು ನಿದ್ದೆ ಹತ್ತುವಲ್ತಂದ್ರ ಅವ್ರು. ನೀ ಏನ ಅಣ್ಣ ನಮಗೆ ನಿದ್ದೆ ಹತ್ತುವಲ್ತು, ಮತ್ತೆ ನೀ ಹೆಂಗೆ ಮಾಡ್ತೀರಿ ಅಂತಂದಾಗ ಒಬ್ಬಕ್ಕಿ ಐಡ ಹೇಳಿದ್ಲು, ಈ ಕಡೆ ನೋಡ್ರಿ, ನೀವೆಲ್ಲಿ ನೋಡ್ತೀರ ನಮಗೆ ಪಕ್ಕ ಗೊತ್ತಾಗ್ತದ, ಇಲ್ಲೇ ನೋಡ್ಬೇಕು ನಾವು. ಅವ್ರಿಬ್ರು ಅಂದ್ರು ಏನು ಮಾಡ್ಬೇಕು, ನಿದ್ದೆ ಹತ್ಬೇಕಾದ್ರೆ ಹೆಂಗೆ ಮಾಡ್ಬೇಕಂದ ಕೂಡಲೇ ಒಬ್ಬಕ್ಕೆ ಹೇಳಿದ್ಲು, ಅಲ್ಲಿ ಹೊರಗೆ ನಮಗೆ ಬುಟ್ಟಿದಾವಲ್ಲ ಮೀನಿನು, ಆ ಮೀನಿನ ಬುಟ್ಟಿ ತಂದಿಬ್ರು ಕೂಡಿ ಮಕ್ಕೊಂಡಾಗ ಆ ಮೀನಿನ ಬುಟ್ಟ್ಯಾಗ ಬರೀ ಮೀನಿನ ಆತಾರಲ್ಲ, ಆ ಮೀನಿನ ಬುಟ್ಟಿ ಮೋತಿಗೆ ಡಬ್ಬ ಹಾಕೊಂಡು ಮಲ್ಕೊಂಡು 5 ನಿಮಿಷದೊಳಗೆ ಇಬ್ರು ಹೊರ ನಿದ್ದೆ ಹತ್ರಿ. ಆ ಹೂವಿನ ನಾಥ ಅವ್ರಿಗೆ ಚಲೋ ಹತ್ತಲಿಲ್ರಿ, ಮೀನಿನ ನಾಥ ಚಲೋ ಹತ್ತ ಅವ್ರಿಗೆ. ನಿಮಗ ಮೀನಿನ ನಾಥದ್ರ ಮೂಗು ಮುಚ್ಕೋತ ಚಟ್ಟ ಹೊಲಸ ನಾರ್ತದ ಮೀನ ಅಂತ ತಿಳ್ಕೊಂಡು, ಹೂವಿನ ನಾತಾದ್ರೆ ಆರಾಮ್ ಮಕ್ಕೋತೀರಿ. ಆದ್ರೆ ಅವ್ರಿಗೆ ರೂಢಿ ಆಗಿತ್ರಿ ಅದು. ಮೀನ ಬಗಲಾಗಿ ಇಟ್ಕೊಂಡು ಅದ ನಾತನ ಅವ್ರಿಗೆ ಚಲೋ ನಾತ ಆಗಿಬಿಟ್ಟಿತ್ತು. ಹೂವಿನ ನಾತ ಸುಮಾರು ನಾತ ಆಗಿತ್ತು ಅವ್ರಿಗೆ. ನಿಮಗೂ ಹಿಂಗಾಗ್ಯದ, ನಿಮಗೂ ಏನಾಗ್ಯದ, ಮನ್ಯಾಗ ಇದ್ದದ್ದು ದುಃಖ ನಿಮ್ಗೆ ಒಟ್ಟ ಗೊತ್ತಾಗವಲ್ತು. ಆ ದುಃಖನ ಸುಖ ಅಂತ ತಿಳ್ಕೊಂಡರಿ. ದುಃಖದೊಳಗೆ ಇದ್ದು ಅದೇ ಸುಖ ಅಂತ ತಿಳ್ಕೊಂಡು ನೀವೇನಾಗಿ ಬಿಟ್ಟಿರಿ, ಕನ್ವರ್ಟ್ ಆಗಿಬಿಟ್ಟಿರಿ. ಅದಕ್ಕನೇ ಗುರುವಿನ ಹತ್ತಿರ ನಾವು ಎದಕ್ಕೆ ಬರ್ಬೇಕಂತಂದ್ರ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾಶ ಮಾಡು ಸದ್ಗುರುನಾಥ. ಸದ್ಗುರುನಾಥನಲ್ಲಿ ಎಲ್ಲ ಸಾಮರ್ಥ್ಯ ಇರ್ತದ. ನೀವು ಅವನ ಸೇವಾ ಮಾಡಬೇಕು, ಸುಮ್ಮನೆ ಬರಂಗಿಲ್ಲ. ಮತ್ತು ಗುರುನಾಥನು ಸುಮ್ಮನೆ ಒಲೆಂಗಿಲ್ಲ. ಸದ್ಗುರು ಪ್ರಸನ್ನಂ ವೈಕುಂಠಧಾಮಂ ಶಾಸ್ತ್ರದೊಳಗೆ ಬರೀತಾರೆ. ಒಂದು ಸಾರಿ ಸದ್ಗುರುನಾಥ ಪ್ರಸನ್ನ ಆದ ಅಂತಂದ್ರೆ ನಿಮ್ಮ ಬಡತನ, ನಿಮ್ಮ ರೋಗ, ನಿಮ್ಮ ರುಜಿನ, ನಿಮ್ಮಲ್ಲಿ ಮಾಡಿಸಿದ್ದು, ನಿಮ್ಮ ಮನೆಯೊಳಗೆ ಏನದಾವ ಎಲ್ಲನೂ ಹೋಗಿಬಿಡ್ತಾವ್ರಿ. ಸದ್ಗುರುನಾಥ ಒಲದ ಅಂತಂದ್ರೆ, ಅವ ಕೃಪಾ ಮಾಡಿದ ಅಂತಂದ್ರೆ, ಅವ ಆಶೀರ್ವಾದ ಮಾಡಿದ ಅಂತಂದ್ರೆ, ಅದಕ್ಕೆ ಮೇಲೆ ಗುರುಗಳನ್ನ ಮಣಿಗೆ ಕರ್ಕೊಂಡು ಹೋಗಿ ಪಾದ ಹಾಕಿಸಿ ಪೂಜಾ ಮಾಡಿಸ್ಬೇಕು. ಯಾಕಂದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ತಯಾರಾಗಿರ್ತದ ನಿಮ್ಮಲ್ಲಿ. ಯಾರ ಬಂದು ಹೋಗಿರ್ತಾವ, ಏನಾರ ಬಿಟ್ಟು ಹೋಗಿರ್ತಾವ, ಏನಾರ ಮಾಡಿ ಹೋಗಿರ್ತಾವ, ನಿಮಗೆ ಗೊತ್ತಾಗಲಾರ್ದಂಗ ಒಂದಿಟ್ಟು ಪರ್ಸದರ ಚೆಲ್ಲಿ ಹೋಗಿರ್ತ ಭಾಳ ಮಂದಿ ಇರ್ತದ್ರಿ. ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲಾರ್ದಂಗ ಒಂದು ನಿಂಬಿಕಾಯರ ಒಗದು ಹೋಗಿರ್ತಾರ. ನಿಂಬಿಕಾಯಿ ಅಂದ್ರೆ ನಮ್ಮ ಮಂದಿ ನೋಡ್ಬೇಕ್ರಿ, ಓಹೋ ಭಾಳ ಕೆಟ್ಟ್ರಿ. ಸಂತ್ಯಾಗ ಹೋಗಿ ಬ್ಯಾಸಿಗ್ಯಾಗ ನಿಂಬಿಕಾಯಿ ಶರ್ಬತ್ತಕ್ಕೆ ಬೇಕಂತ ಯಾರು ಒಂದು 10-15 ನಿಂಬಿಕಾಯಿ ಚಿಲ್ಲಾಗ ಹಾಕೊಂಡು ಹೋಗುವಾಗ ಅಕಸ್ಮಾತ್